ರಾಜ್ಯದ ಪ್ರಸ್ತುತ ಇಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಬಲಿಷ್ಠ ಪ್ರಾದೇಶಿಕ ಪಕ್ಷದ ಅತ್ಯಗತ್ಯ ಹೆಚ್ಚಾಗಿದೆ ಅಂತ ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಯಭಾಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚೇತನ್ ಅಹಿಂಸಾ ಅವರು ಶ್ರೀರಾಯಮಾನೆಯವರು ಬರೆದ ಪ್ರಬುದ್ಧತೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀ ರಾಜು ತಳವಾರ್ ಅವರು ಅಧ್ಯಕ್ಷತೆಯಲ್ಲಿ ವಹಿಸಿದ್ರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ನಟ ಚೇತನ್ ಅಹಿಂಸಾ ಅವರು, ಇಂದು ರಾಷ್ಟ್ರೀಯ ಪಕ್ಷಗಳು ರಾಜ್ಯದ ಸ್ಥಳೀಯ ಸಮಸ್ಯೆಗಳು, ರೈತರ ಸಂಕಷ್ಟ, ನಿರುದ್ಯೋಗ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯದ ವಿಚಾರಗಳಿಗೆ ಸಮರ್ಪಕವಾದ ಪರಿಹಾರ ನೀಡುವಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಅಂತ ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ರಾಜು ತಳವಾರ್, ಸಿದ್ದು ಕಾಂಬ್ಳೆ, ರಾಜು ಡೊಂಗರೆ, ಪಾಂಡುರಂಗ ತಳವಾರ್, ಕಲ್ಲಪ್ಪ, ಶಾಹೀರ್ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ಪುಸ್ತಕ ಬಿಡುಗಡೆ ಸಮಾರಂಭ ನೆರವೇರ್ತಾ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಪ್ರಬುದ್ಧತೆ, ಎ ಸ್ಟೈಲ್ ಆಫ್ ಲೈಫ್ ಎಂಬ ಸುಂದರ ಗ್ರಂಥವನ್ನು, ಸಾಹಿತ್ಯವನ್ನು ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಅದನ್ನು ನಮ್ಮ ಇವತ್ತಿನ ಫಿಲ್ಮ್ ಹೀರೋ ಆಗಿರ್ತಕ್ಕಂಥವರು, ಸಮಾಜಕ್ಕಾಗಿ ಸಮಾನ ಮನಸ್ಕರರ ಸಮಾನತೆಯ ಸಭೆಯ ರೂವಾರಿಗಳು ಇವತ್ತು ಆ ಪುಸ್ತಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಸರ್. ಈ ಪುಸ್ತಕ ಸಾಹಿತಿ ಶ್ರೀಕಾಂತ್ ರಾಯಮನೆ ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರ. ಸಮಾನ ಮನಸ್ಕರರ ಸಮಾನತೆಯ ಪುಷ್ಪವನ್ನು ನೀಡಿ ಅವರನ್ನು ಗೌರವಪೂರ್ವಕವಾಗಿ ನಾವು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಸಿದ್ದು ಕಾಂಬ್ಳೆ ಅವರಿಗೂ ಕೂಡ ಗೌರವಪೂರ್ವ, ನಮ್ಮ ಖ್ಯಾತ ಚಲನಚಿತ್ರ ನಮ್ಮ ಮಾಮನೆಯ ಮಗನ ಸೆಯ ಕೂಡಲ ಸಂಗಮ ದೇವ ಅಂತ ಹೇಳಿ 12ನೇ ಶತಮಾನದಲ್ಲಿ ಹೇಳಿದರು. ಅದೇ ತತ್ವವನ್ನು ಹೌದು, ಇವತ್ತು ರಾಯಬಾಗ್ ಬಂದಿದ್ದೀನಿ. ನಾವು ಇಲ್ಲಿ ರಾಯಬಾಗ್ ಒಂದು ಚಳುವಳಿಯ ಭೂಮಿ. ಇಲ್ಲಿ ರಾಜು ತಲ್ವಾರ್ ಅಂತ ಹಿರಿಯ ಹೋರಾಟಗಾರರು ಮತ್ತೆ ಅನೇಕ ವಿಚಾರವಂತರು, ಯುವಕರು, ಸಂಘಟಿತರು ಎಲ್ಲರೂ ಸೇರಿ ನಾವು ಕರ್ನಾಟಕಕ್ಕೆ ಹೆಂಗೆ ಸಂವಿಧಾನದ ಮೂಲ ಆಶಯಗಳು ಎತ್ತಿಡಿಬಹುದು. ಸಂವಿಧಾನ ಹೇಳೋದು ಏನು, ಅದು ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಬರೋದಲ್ಲ. ಸಂವಿಧಾನ ಹೇಳೋದು ಏನು ಅಂದ್ರೆ ಒಂದು ಉತ್ತಮ ಸಮಾಜ ಕಟ್ಟಿ ಒಂದು ಸಮಾಜ ನಿರ್ಮಾಣ ಮಾಡಿ ಅಂತ. ಸೊ ಆ ಸಮಾಜ ನಿರ್ಮಾಣ ಮಾಡಕ್ಕೆ ನಮ್ಗೆ ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು, ಎಲ್ಲಾ ಮಾತೃಭಾಷೆಯವರು, ಎಲ್ಲಾ ಲಿಂಗದವರು ಬೇಕು. ಬಟ್ ಒಂದು ಸಿದ್ಧಾಂತದಲ್ಲಿ ಬೇಕು. ಆ ಸಿದ್ಧಾಂತ ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಚೀರಾಮನ ಸಿದ್ಧಾಂತ, ಸಮಾಜದ ಸಿದ್ಧಾಂತ. ಸೊ ಆ ವಿಚಾರ ಒಂದು ದೊಡ್ಡ ಶಕ್ತಿಯಾಗಿ ಕಟ್ಟಬೇಕು, ಒಂದು ಪರಿವರ್ತನೆ ರೀತಿನ ನಾವು ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ರಾಯಭಾಗಿಗೆ ಬಂದು ಇಲ್ಲಿ ಎಲ್ಲ ವಿಚಾರವಂತರು, ಯುವಕರು ಮತ್ತೆ ಎಲ್ಲ ಚಳುವಳಿಗಾರರಿಂದ ಸಲಹೆ ಪಡೆದು ನಾವು ಅವರ ಅನುಭವದ ಮಾತು ಮುಖಾಂತರ ನಾವ್ ಹೆಂಗೆ ಗಟ್ಟಿಯಾಗಿ ಇದನ್ನ ಕಟ್ತಾ ಬರ್ಬೋದು, ಇದನ್ನ ಹೆಂಗೆ ನಾವು ಒಂದ್ ರೀತಿ ಕಾರ್ಯರೂಪಕ್ಕೆ ತರಬಹುದು, ಇದನ್ನ ನಿಜವಾಗ್ಲೂ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೆ ನಾವು ನೋಡ್ಕೋಬಹುದು. ಮತ್ತೆ ಆ ಉದ್ದೇಶದಲ್ಲಿ ನಾನು ಇಲ್ಲಿ ರಾಯಭಾಗ್ ಬಂದಿದ್ದೀನಿ. ಬಹಳ ಒಳ್ಳೆ ವಿಚಾರ ಆಗಿದೆ, ಒಳ್ಳೆ ಸಭೆ ಆಗಿದೆ. ಮತ್ತೆ ನಾನು ರಾಯಭಾಗ್ ಬರ್ತೀನಿ. ಮತ್ತೆ ನಾವು ಜೊತೆಗೆ ಸೇರಿ ನಾವು ಸಮಾಜ ನಿರ್ಮಾಣ ಮಾಡ್ತಾ ಹೊಸ ಪಕ್ಷ. ಇವಾಗ ನಮಗೆ ರಾಜಕೀಯ ಅನ್ನೋದು ಬೇಕೇ ಬೇಕು. ಬಾಬಾ ಸಾಹೇಬರು ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್. ನಮಗೆ ಇವತ್ತಿನ ದಿನ ನನಗೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಪಕ್ಷಗಳಲ್ಲಿ ಬೇಸತ್ತೋಗಿದ್ದಾರೆ. ಆದರೆ ನಮಗೆ ಪರ್ಯಾಯ ಬೇಕು. ಪರ್ಯಾಯ ನಾನು ಒಬ್ಬನೇ ತೀರ್ಮಾನ ಮಾಡೋದಲ್ಲ. ಎಲ್ಲ ವಿಚಾರವಂತರು, ಹಿರಿಯರು, ನಮಗೆ ಯಾರ್ಯಾರು ಬಹಳ ವರ್ಷ ಪೊಲಿಟಿಕ್ಸ್ ನಲ್ಲಿ ಮತ್ತೆ ಹೋರಾಟದಲ್ಲಿ ಸೇವೆನಲ್ಲಿ ಕೆಲಸ ತೊಡಗಿಸ್ಕೊಂಡಿದ್ರು ಅವರೆಲ್ಲರ ವಿಚಾರ ತಗೊಂಡು ನಾವು ಒಂದು ಗಟ್ಟಿಯಾಗಿ ಒಂದು ಕರ್ನಾಟಕ ಒಂದು ಶಕ್ತಿ ಕಟ್ಟಬೇಕು. ನಾವು ಕರ್ನಾಟಕ ಶಕ್ತಿ ಜನರ ಬದುಕನ್ನು ಒಳ್ಳೇದು ಮಾಡೋದಷ್ಟೇ ಅಲ್ಲದೆ, ಸಂವಿಧಾನ ಒಳ್ಳೇದು ಮಾಡೋದಷ್ಟೇ ಅಲ್ಲದೆ, ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಒಂದು ಮಾದರಿ ಗಟ್ಟಿಯಾದ ಬಲಿಷ್ಠ ಕರ್ನಾಟಕ ಕಟ್ಟಬೇಕು. ಆ ಉದ್ದೇಶ, ಆ ದಿಕ್ಕಿನಲ್ಲಿ ಹೋಗ್ಬೇಕು. ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವು ಒಂದು ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕು. ಇವತ್ತು ರಾಯಭಾಗ್ನಲ್ಲಿ ನಿಂತಿರೋರು ಪ್ರತಿಯೊಬ್ರು ಸಮಾನತೆಗೋಸ್ಕರ ನಿಂತಿರೋ ನಿಜವಲ್ಲ ಆ ಬಂಡೆಗಳು. ಆ ಬಂಡೆ ದಿಕ್ಕಿನಲ್ಲಿ ಒಂದು ಸಮಾಜ ಕಡೆ ನಾವು ಹೋಗ್ತಾ ಇದೀವಿ. ಆ ದಿಕ್ಕಿನಲ್ಲಿ ಮುಂದುವರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.